ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೃಷಭ ರಾಶಿಯವರ ಅದೃಷ್ಟವನ್ನು ಹೆಚ್ಚಾಗಿಸುವಂತಹ ಅಂದರೆ ದ್ವಿಗುಣಗೊಳಿಸುವಂತಹ ಗ್ರಹ ಹಾಗೂ ಆ ಗ್ರಹಕ್ಕೆ ಸಂಬಂಧಿಸಿದಂತಹ ಉಪಾಯಗಳು ಯಾವ್ಯಾವುದು, ನಿಮ್ಮ ಅದೃಷ್ಟದ ಕೀಲಿಕೈ ಯಾವುದು ಹಾಗೂ ಯಾವ ವಯಸ್ಸಿನಲ್ಲಿ ನಿಮಗೆ ಭಾಗ್ಯೋದಯವಾಗುತ್ತದೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ವೃಷಭ ರಾಶಿ ಪೃಥ್ವಿ ತತ್ವ ರಾಶಿ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ವೃಷಭ ರಾಶಿಯವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ. ಬಹಳ ಬುದ್ಧಿವಂತರಾಗಿರ್ತೀರ ನೀವು. ತುಂಬ ಕ್ರಿಯೇಟಿವಿಟಿ ಇರುತ್ತೆ ನಿಮ್ಮಲ್ಲಿ, ಸ್ವಲ್ಪ ಹಠನೂ ಇರುತ್ತೆ, ಕೋಪನೂ ಮಾಡ್ಕೊಳ್ತೀರಾ. ಹಾಗೆಯೇ ನಿಮ್ಮ ಮನಸ್ಸಿಗೆ ಬಹಳ ಬೇಗ ನೋವು ಮಾಡಿಕೊಂಡು ನೊಂದು ಬಿಡ್ತೀರಾ. ನಿಮ್ಮ ಅದೃಷ್ಟದ ಬಗ್ಗೆ ಮಾತನಾಡೋಣ. ಅದೃಷ್ಟ ಅಂದರೆ ಹಣನ ಅಥವಾ ಸಂತೋಷನ? ಹಣ ಹಾಗೂ ಸಂತೋಷ ಈ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಕೆಲವೊಬ್ಬರಿಗೆ ದುಡ್ಡಿದ್ದರೆ ತುಂಬ ಸಂತೋಷ ಅಂತ ಹೇಳ್ತಾರೆ, ದುಡ್ಡಿದ್ರೆ ನಮಗೆ ತುಂಬ ಖುಷಿ ಅಂತ ಹೇಳ್ತಾರೆ. ಮತ್ತು ಕೆಲವರು ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಶಾಂತಿ ಇದ್ದರೆ ಇದೇ ಅದೃಷ್ಟ ಅಂತಲೂ ಹೇಳ್ತಾರೆ. ವೃಷಭ ರಾಶಿಯವರು ಯಾವ ಕ್ಷೇತ್ರಗಳಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಅತಿ ಹೆಚ್ಚಿನ ಲಾಭ ಸಿಗಬಹುದು ಅಂತ ನೋಡೋಣ. ಶೇರ್ ಮಾರ್ಕೆಟ್ನಲ್ಲಿ ಯಾವ ಷೇರುಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು ಹಾಗೂ ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ ಚಿನ್ನದ ಮೇಲೆ ಹೆಚ್ಚಿನ ಹಣವನ್ನು ಇನ್ವೆಸ್ಟ್ ಮಾಡೋದನ್ನು ಅವಾಯ್ಡ್ ಮಾಡಿ. ಬೆಳ್ಳಿ ನಿಮ್ಮ ಅದೃಷ್ಟದ ಧಾತು ಆಗಿರುತ್ತೆ. ಬೆಳ್ಳಿಯ ಮೇಲೆ ಇನ್ವೆಸ್ಟನ್ನು ಮಾಡಿ ಹಾಗೂ ಬಿಳಿ ವಸ್ತುಗಳಿಗೆ ಸಂಬಂಧಿಸಿದಂತಹ ವ್ಯಾಪಾರವನ್ನು ಮಾಡುವುದರಿಂದ ಅತಿ ಹೆಚ್ಚಿನ ಲಾಭವನ್ನು ನೀವು ಪಡಿಬಹುದು. ಮಂಗಳವಾರದಂದು ಯಾವುದೇ ರೀತಿಯ ಹಣವನ್ನು ಬಿಸ್ನೆಸ್ಗಾಗಲಿ ಶೇರ್ ಮಾರ್ಕೆಟ್ಗಾಗಲಿ ಇನ್ವೆಸ್ಟ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕು. ವೃಷಭ ರಾಶಿಯವರ ಅದೃಷ್ಟವನ್ನು ಕಂಟ್ರೋಲ್ ಮಾಡುವಂತಹ, ನಿಮಗೆ ಅದೃಷ್ಟ ಲಾಭವನ್ನು ತಂದುಕೊಡುವಂತಹ ಗ್ರಹ ಯಾವುದು ಅಂತ ನೋಡೋದಾದರೆ ಶನಿಗ್ರಹ. ನಿಮ್ಮ ಬರ್ತ್ ಚಾರ್ಟ್ನಲ್ಲಿ ಶನಿಗ್ರಹ ಅಂದರೆ ನಿಮ್ಮ ಜಾತಕದಲ್ಲಿ ಶನಿಗ್ರಹ ಮಿತ್ರಕ್ಷೇತ್ರ, ಸ್ವಕ್ಷೇತ್ರ, ಉಚ್ಚ ಕ್ಷೇತ್ರಗಳಲ್ಲಿ ಸ್ಥಿತವಾಗಿದ್ದರೆ ನಿಮಗೆ ಒಳ್ಳೆ ನೇಮ್ ಆ್ಯಂಡ್ ಫೇಮ್, ಹಣದ ಲಾಭ, ಅದೃಷ್ಟ ಎಲ್ಲವನ್ನು ತಂದುಕೊಡ್ತಾರೆ. ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಶನಿಗ್ರಹ ನೀಚ ಕ್ಷೇತ್ರ, ಶತ್ರುಸ್ಥಾನ, ದುಸ್ಥಾನದಲ್ಲಿದ್ದರೆ ನೀವು ಬಹಳ ಕಷ್ಟವನ್ನು ಪಡಬೇಕಾಗುತ್ತೆ. ಹಣವನ್ನು ದುಡಿಯಲು ಹಾಗೂ ಒಳ್ಳೆ ಜಾಬ್ ಅಥವಾ ಬಿಸ್ನೆಸ್ ಮಾಡಲು ಬಹಳ ಸ್ಟ್ರಗಲನ್ನು ಮಾಡಬೇಕಾಗುತ್ತೆ. ಸತತ ಪ್ರಯತ್ನದ ನಂತರನೇ ನಿಮಗೆ ಸಕ್ಸಸ್ ಸಿಗೋದು. ನಿಮ್ಮ 35ನೇ ವಯಸ್ಸಿನ ನಂತರ 40 ವರ್ಷದ ಒಳಗೆ ನಿಮ್ಮ ಜೀವನದಲ್ಲಿ ಭಾಗ್ಯೋದಯದ ಕಾಲ ಅಂತ ಹೇಳಲಾಗಿದೆ. 35ನೇ ವಯಸ್ಸಿನಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ, ದುಡಿಮೆಗೆ ತಕ್ಕಂತಹ ಪ್ರತಿಫಲವನ್ನು ಪಡಿತಾ ಹೋಗ್ತೀರಾ. ನಿಮ್ಮ ಜಾಬಲ್ಲಿ ಇನ್ಕ್ರಿಮೆಂಟ್ ಆಗುತ್ತದೆ ಅಥವಾ ಸ್ಯಾಲ್ರಿಯಲ್ಲಿ ಹೈಕ್ ಆಗಬಹುದು. ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಲು, ಕೆಲಸ ಮಾಡುವಂತಹ ಸ್ಥಳದಲ್ಲಿ ಅವಮಾನ, ನಿಂದನೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಶನಿಗ್ರಹದ ಆರಾಧನೆಯನ್ನು ಮಾಡಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ ಎಂಬಂತಹ ಬೀಜ ಮಂತ್ರವನ್ನು 108 ಬಾರಿ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ 6ರಿಂದ 8 ಗಂಟೆಯ ಒಳಗಡೆ ಪಠಿಸುತ್ತಾ ಬನ್ನಿ. ವೃಷಭ ರಾಶಿಯವರಿಗೆ ಶನಿಗ್ರಹದ ಅನುಗ್ರಹ, ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ, ನೇಮ್ ಆ್ಯಂಡ್ ಫೇಮ್ ಎಲ್ಲವೂ ಸಿಗ್ತಾ ಹೋಗುತ್ತೆ. ವೃಷಭ ರಾಶಿಯವರಿಗೆ ಬುಧ ಗ್ರಹ ನಿಮ್ಮ ಜೀವನದಲ್ಲಿ ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತಾರೆ. ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ಸ್ಟ್ರಾಂಗ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದರೆ ನೀವು ಬಹಳ ಬುದ್ಧಿವಂತರಾಗಿರ್ತೀರ. ಬುಧ ಗ್ರಹ ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ತುಂಬ ಇಂಟೆಲಿಜೆನ್ಸನ್ನು ಕೊಡ್ತಾರೆ ನಿಮಗೆ. ಅದು ಸ್ವಕ್ಷೇತ್ರ ಆಗಿರುತ್ತೆ ಬುಧ ಗ್ರಹಕ್ಕೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಕ್ಸಲೆಂಟ್ ಆಗಿರುತ್ತೆ. ನಿಮಗೆ ಸಂತಾನ ಸುಖ ಕಡಿಮೆ ಇರುತ್ತದೆ. ಯಾಕಂದರೆ ಬುಧ ಗ್ರಹ ಏನಾದರೂ ವೀಕ್ ಪ್ಲೇಸಲ್ಲಿ ಇದ್ದರೆ ಅಥವಾ ಬುಧ ಗ್ರಹ ದುಸ್ಥಾನದಲ್ಲಿ ಸ್ಥಿತವಾಗಿದ್ದರೆ ನಿಮಗೆ ಸಂತಾನ ಸುಖ ಕಡಿಮೆ ಇರುತ್ತದೆ. ಬಹಳ ಕಷ್ಟದಿಂದ ನಿಮಗೆ ಮಕ್ಕಳು ನಿಧಾನವಾಗಿ ಆಗಬಹುದು ಅಥವಾ ಮಕ್ಕಳಾದರೂ ಎಜುಕೇಷನ್ ಕಾರಣದಿಂದ ಅಥವಾ ಜಾಬ್ ಕಾರಣದಿಂದಲೋ ನಿಮ್ಮಿಂದ ನಿಮ್ಮ ಮಕ್ಕಳು ದೂರದಲ್ಲಿ ವಾಸಿಸುವಂತಹ ಪರಿಸ್ಥಿತಿಯನ್ನು ಕ್ರಿಯೇಟ್ ಆಗಬಹುದು. ಬುಧ ಗ್ರಹವನ್ನು ಸ್ಟ್ರಾಂಗ್ ಮಾಡಿಕೊಳ್ಳಲು ಬುಧವಾರದಂದು ಗಣೇಶನನ್ನು ಆರಾಧನೆಯನ್ನು ಮಾಡಿ. ಬುಧ ಗ್ರಹದ ಕೆಟ್ಟ ಪ್ರಭಾವದಿಂದ ಅಂದರೆ ನೀವು ಓದಿರೋದೇ ಒಂದಾಗಿರುತ್ತೆ, ಆದರೆ ನೀವು ಕೆಲಸ ಮಾಡ್ತಾ ಇರೋದೇ ಬೇರೆ ರೀತಿ, ಬೇರೆ ಕ್ಷೇತ್ರದಲ್ಲಿ ಈ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇರ್ತೀರ. ವೃಷಭ ರಾಶಿಯವರು ಆದಷ್ಟು ಕಪ್ಪು ಬಣ್ಣದ ಬಟ್ಟೆಗಳನ್ನು ಬಳಸುವುದನ್ನು ಕಡಿಮೆ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಧರಿಸುವುದರಿಂದ ನಿಮಗೆ ಹೆಚ್ಚಿನ ಕೋಪ ಬರಬಹುದು ಹಾಗೂ ಹಠವನ್ನು ಕೊಡ್ತಾರೆ ಶನಿಗ್ರಹ.
ಶನಿವಾರದ ದಿನ ಬಡವರಿಗೆ, ಅಂಗವಿಕಲರಿಗೆ ಸಿಹಿಯನ್ನು ಹಂಚುತ್ತಾ ಬನ್ನಿ. ಹಾಗೂ ಬಡವರಿಗೆ, ನಿರಾಶ್ರಿತರಿಗೆ ಅನ್ನ, ಊಟ ಅಥವಾ ಹಣ್ಣುಗಳನ್ನು ಕೊಡುವುದರಿಂದ ಶನಿದೇವ ನಿಮ್ಮ ಮೇಲೆ ಪ್ರಸನ್ನರಾಗಿ ನಿಮ್ಮ ಕಷ್ಟಗಳನ್ನು ಕಡಿಮೆ ಮಾಡಿ, ಅವಮಾನಗಳನ್ನು, ನಿಂದನೆಗಳನ್ನು ತಪ್ಪಿಸಿ ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸ್ತಾರೆ. ನೋಡಿ, ಶನಿದೇವರು ಬಡವರಲ್ಲಿ, ವೃದ್ಧರಲ್ಲಿ, ವಯಸ್ಸಾದವರಲ್ಲಿ ಇರ್ತಾರೆ. ನೀವು ಅವರಿಗೆ ಸೇವೆ ಮಾಡೋದ್ರಿಂದ, ಸಹಾಯ ಮಾಡಿದರೆ ಸಾಕು, ಶನಿಗ್ರಹ ಬಹಳ ಸಂತುಷ್ಟರಾಗ್ತಾರೆ. ನೀವು ಯಾವುದೇ ಪೂಜೆ, ಹೋಮ, ನೈವೇದ್ಯ ಮಾಡುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಬಡವರಿಗೆ, ವಯಸ್ಸಾದವರಿಗೆ ಸೇವೆ ಮಾಡಿ ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸ್ಕೊಳ್ಬಹುದು. ಇದೇ ನಿಮ್ಮ ಅದೃಷ್ಟದ ಕೀಲಿಕೆಯಾಗಿರುತ್ತೆ. ಆ ಶನಿದೇವ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.